ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲಿನರಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲಿನರಿ. ಇವತ್ತು ನಾವು ಸಿಂಪಲ್ಲಾಗಿ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇದು ಆರೋಗ್ಯಕರವಾದ ತಿಂಡಿ ಕೂಡ. ಇದು ಭಾಳ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಭಾಳ ಬೇಗ ಮಾಡೋವಂಥ ತಿಂಡಿ ಇದು. ಇದಕ್ಕೆ ನಾವು ಬೇಕಾಗಿರೋವಂಥದ್ದು ಅಕ್ಕಿ ತರಿಯನ್ನು ಉಪಯೋಗಿಸ್ಕೊಂಡು ನಾವು ಇವತ್ತು ಉಪ್ಪಿಟ್ಟು ಮಾಡ್ತೀವಿ. ಯೂಶಲಿ ಬಾಂಬೆ ರವೆ ಅಥವಾ ಮೀಡಿಯಮ್ ರವೆಯಿಂದ ಮಾಡ್ತೀವಿ. ಇವತ್ತು ಅಕ್ಕಿ ತರಿ ಉಪ್ಪಿಟ್ಟು ಮಾಡೋದು ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ, ಬಿಸಿ ಬಿಸಿಯಾಗಿ ತಿನ್ಬೋದು. ಇವತ್ತು ಎಲ್ಲೂ ಗಂಟಾಗ್ದಲೇ ಮಾಡೋವಂಥದ್ದು ಇವತ್ತು. ನೋಡಿ, ಈಗ ನಾನು 2 ಕಪ್ಪು ಅಕ್ಕಿ ತರಿಯನ್ನು ತೊಗೊಂಡಿದ್ದೀನಿ. ಇದು 2 ಕಪ್ಪು ಅಕ್ಕಿ ತರಿನ ನಾವು ಫಸ್ಟು ಹುರ್ಕೋಬೇಕು, ಆಮೇಲೆ ಮಾಡೋದು. ನೋಡಿ, 2 ಬೌಲ್ ಅಕ್ಕಿ ತರಿಗೆ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ, ಆಮೇಲೆ 6 ಕಪ್ಪಷ್ಟು ನೀರು ಬೇಕಾಗುತ್ತೆ. ಆಮೇಲೆ ಒಂದು 3 ಗೆಡ್ಡೆ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, 2 ಗೆಡ್ಡೆ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ, ಆಮೇಲೆ 10 ಹಸಿರು ಮೆಣಸಿಕಾಯನ್ನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು 15 ಕರಿಬೇವಿನ ಸೊಪ್ಪು ಎಷ್ಟು, ಕೊತ್ತಂಬರಿ ಸೊಪ್ಪು ಒಂದು 1/4 ಕಟ್ಟಷ್ಟು, ರುಚಿಗೆ ಉಪ್ಪು, ಮತ್ತು ಒಂದು ಅರ್ಧ ಒಳ್ಳು ನಿಂಬೆಹಣ್ಣು, ಮತ್ತು 1 ಸ್ಪೂನ್ ತುಪ್ಪ. ಮೊದಲಿಗೆ ನಾನೀಗ ಅಕ್ಕಿ ತರಿನ ಚೆನ್ನಾಗಿ ಹುರ್ಕೊಳ್ತೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಎಣ್ಣೆ ಹಾಕಿ ಹುರ್ಕೊಳ್ಳೋದ್ರಿಂದ ನಮಗೆ ಉಪ್ಪಿಟ್ಟು ಮಾಡುವಾಗ ಗಂಟಾಗೋದಿಲ್ಲ. ಈಗ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ನಾವು ಕೈ ಬಿಡ್ದಲೇ ಚೆನ್ನಾಗಿ ಅಕ್ಕಿ ತರಿನ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡು, ಅಂದರೆ ಮೀಡಿಯಮ್ ಕಲರ್ ಕಂದು ಬಣ್ಣಕ್ಕೆ ಬರುತ್ತಲ್ಲ ಅಲ್ಲಿವರೆಗೂ ಹುರ್ಕೋಬೇಕು ಚೆನ್ನಾಗಿ. ಇದೊಂದು 5 ರಿಂದ 6 ನಿಮಿಷ ಆಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳುವಾಗ. ಇದು ಅಕ್ಕಿ ಅಂದರೆ ಸ್ವಲ್ಪ ರವೆಗಿಂತ ಟೈಮ್ ಜಾಸ್ತಿ ತೊಗೊಳುತ್ತೆ ಇದು. ಹಾಗಾಗಿ ಹುರ್ಕೊಂಡಾದ್ಮೇಲೆ ಆಫ್ ಮಾಡಿ ನಾವೀಗ ಮತ್ತೆ ದಪ್ಪ ತಳ ಪಾತ್ರೆಯಲ್ಲಿ ನಾವು ಒಂದು 10 ರಿಂದ 12 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ 2 ಸ್ಪೂನ್ ಹಾಕ್ತೀನಿ. ಕಡಲೆಬೇಳೆ ಜಾಸ್ತಿ ಹಾಕೋದಷ್ಟು ತುಂಬ ರುಚಿ ಇರುತ್ತೆ. ಎಲ್ಲ ಚೆನ್ನಾಗಿ ಕಡಲೆಬೇಳೆ ಕ್ರಂಚಿಯಾಗಿ ಹುರ್ಕೊಂಡ್ಮೇಲೆ ಹೆಚ್ಚಿರೋ ಹಸಿರು ಮೆಣಸಿನ್ಕಾಯಿ, ಉದ್ದುದ್ದಕ್ಕೆ ಸೀಳ್ಕೊಂಡಿರೋಂಥ ಈರುಳ್ಳಿ ಜಾಸ್ತಿ ಇದ್ದಷ್ಟು ತುಂಬ ರುಚಿ. ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಆದರೆ ಈರುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡು, ಆಮೇಲೆ ನಾವು ಹೆಚ್ಚಿದಂಥ 2 ಹುಳಿ ಟೊಮೆಟೊ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡಿದ್ಮೇಲೆ ನಾನು ಇಲ್ಲಿ ಬಿಸಿನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 6 ಕಪ್ಪು ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪು ರವೆಗೆ 6 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ, ಅಂದರೆ 1:2 ರೇಷಿಯೋದಲ್ಲಿ ಹಾಕ್ಕೊಂಡು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ನೀರು ಕುದೀತಾ ಇರಬೇಕಾದ್ರೆ ನಾನು ಅರ್ಧ ಒಳ್ಳು ನಿಂಬೆಹಣ್ಣು ಹಾಕ್ಕೊಂಡು ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಕುದಿಸ್ಕೊಳ್ತೀನಿ. ಈ ಥರ ಕುದಿಸಿದ ಮೇಲೆ ಇಲ್ಲಿ ಒಂದು ಟ್ರಿಕ್ ಏನಂದರೆ, ನಾವು ಈ ಉಪ್ಪಿಟ್ಟು ಗಂಟಾಗಬಾರ್ದು ಎಲ್ಲೂ ಅಂತಂದರೆ ಫಸ್ಟ್ 2 ಸ್ಪೂನಷ್ಟು ರವೆನ ಹಾಕಿ ಕೈ ಆಡ್ಬಿಟ್ಟು ಆಮೇಲೆ ಮಿಕ್ಕಿದ್ದ ಬೌಲಲ್ಲಿರೋಂಥ ಹುರಿದಿರೋಂಥ ರವೆನ ಹಾಕ್ಕೋಬೇಕು. ಆವಾಗ ಗಂಟಾಗೋದಿಲ್ಲ. ಎಣ್ಣೆನೂ ಚೆನ್ನಾಗಿ ಹಾಕಿರ್ತೀವಿ, ಹಾಗಾಗಿ ಎಲ್ಲೂ ಗಂಟಾಗ್ದಲೇ ಈ ಥರ ಕೈ ಆಡ್ತಾ ಇರ್ತಾರೆ ನಮ್ಮ ಉಪ್ಪಿಟ್ಟು ಗಂಟಾಗೋದಿಲ್ಲ. ಈ ಥರ ಚೆನ್ನಾಗಿ ಬರುತ್ತೆ. ಇನ್ನೂ ತುಂಬ ಉದುರುದ್ರಾಗಿ ಬೇಕಂದರೆ ನೀವು ಒಂದು ಅರ್ಧ ಬಟ್ಲಷ್ಟು ನೀರನ್ನ ಕಮ್ಮಿ ಮಾಡ್ಕೋಬೋದು. ಆದರೆ ನಾನು ತೋರಿಸಿರೋ ಅಳತೆದಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಹೂವಾಗಿ ಒಂಥರ ಬೆಣ್ಣೆ ಥರ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಒಂದು 2 ನಿಮಿಷ ಮುಚ್ಚಿ ಆದಮೇಲೆ ಈಗ ಕೊತ್ತಂಬರಿ ಸೊಪ್ಪು, ಫ್ರೆಶ್ಶಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು, ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕೋದ್ರಿಂದ ಪರಿಮಳ ತುಂಬ ಚೆನ್ನಾಗಿರುತ್ತೆ ಮತ್ತು ಸಾಫ್ಟ್ ಟೆಕ್ಸ್ಚರ್ ಬರುತ್ತೆ ಉಪ್ಪಿಟ್ಟಿಗೆ. ಈ ಥರ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಮತ್ತೆ ಎಲ್ಲ ಹಾಕಿ ಒಂದು ಸತಿ ಕೈ ಆಡ್ಬಿಟ್ಟು ಮತ್ತೆ ಈ ಥರ ಎಲ್ಲ ಮಾಡಿ ನಾನು ಮತ್ತೆ ಒಂದು 2 ನಿಮಿಷದಷ್ಟು ಹಂಗೆನೇ ಲಿಡ್ ಮುಚ್ಚಿ ಹಂಗೆ ರವೆನ ಅರಳೋದಕ್ಕೆ ಬಿಡ್ತೀನಿ. ಈಗ ಚೆನ್ನಾಗಿ ಅರಳ್ಕೊಂಡಿದೆ. ಈಗ ನೋಡಿ, ಮತ್ತೆ ಒಂದು ಸತಿ ಕೈ ಆಡ್ತಾ ಇದ್ದೀನಿ. ಕೈ ಆಡಿದ್ಮೇಲೆ ಆಫ್ ಮಾಡಿಬಿಡ್ಬೇಕು. ಈಗ ಉಪ್ಪಿಟ್ಟು ನೋಡಿ, ಎಲ್ಲೂ ಗಂಟಾಗ್ದಲೇ ಅಕ್ಕಿ ತರಿ ರವೆಯಿಂದ ಮಾಡಿರೋಂಥ ಉಪ್ಪಿಟ್ಟು ಎಲ್ಲೂ ಗಂಟಾಗ್ದಲೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಉಪ್ಪಿಟ್ಟು. ಕಾಯಿ ತುರಿ ಜಾಸ್ತಿ ಹಾಕಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇದನ್ನು ಮಾರ್ನಿಂಗ್ ಆದರೂ ಮಾಡ್ಕೋಬೋದು, ರಾತ್ರಿ ಡಿನ್ನರಿಗಾದರೂ ಮಾಡ್ಕೋಬೋದು. ಬೇಗನೆ ಫಟಾಫಟ್ ಅಂತ ಆಗೋಗುತ್ತೆ. ರವೆ ಅಷ್ಟೇ ಹುರ್ಕೊಳ್ಳೋದು ಬಿಟ್ಟರೆ ಇನ್ನೆಲ್ಲ ಸಿಂಪಲ್ ಪ್ರೊಸೀಜರು, ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅಕ್ಕಿ ತರಿ ತುಂಬ ಹೆಲ್ತಿಯಾಗೂ ಇರುತ್ತೆ. ಜೊತೆಗೆ ಒಂದು ಬಾಳೆಹಣ್ಣು ಇಟ್ಟರೆ ಇದು ಒಳ್ಳೆ ಹೆಲ್ತಿ ಬ್ರೇಕ್ಫಾಸ್ಟ್ ಕಾಂಬೋನೇ ಆಗುತ್ತೆ. ಭಾಳ ಕಡಿಮೆ ಟೈಮಲ್ಲಿ ಮಾಡ್ಬೋದು. ನೋಡಿ, ಈ ಥರ ಎಷ್ಟು ಚೆನ್ನಾಗಾಗಿದೆ, ಎಲ್ಲೂ ಗಂಟಾಗ್ದಲೇ ಉಪ್ಪಿಟ್ಟು ತುಂಬ ಚೆನ್ನಾಗಾಗಿದೆ. ಇದಕ್ಕೆ ಬೇಕಂದರೆ ನೀವು ಹಸಿ ಬಟಾಣಿ ಥರ ಹಾಕ್ಕೋಬೋದು, ಇಲ್ಲಾಂದರೆ ಅವರೆಕಾಳು ಕೂಡ ಹಾಕ್ಕೋಬೋದು ಸೀಸನಲ್ಲಿ. ಈಗ ನಮ್ಮ ಅಕ್ಕಿ ತರಿಯಿಂದ ಮಾಡಿರುವ ಉಪ್ಪಿಟ್ಟು ರೆಡಿಯಾಗಿದೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಒಂದ್ಸತಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.